ತಿಂಗಳಿಂದ ಆಟ ಆಡಿ ಕಂಪ್ನಿ ಹತ್ರ ನೀವೇನಕ್ಕೆ ಇಲ್ಲಿ ಇವಾಗ ನೀವು ಕಂಪ್ನಿ ಹತ್ರ ಬಂದು ನಿಮ್ಗೆ ಸಮಯ ವೇಸ್ಟ್ ಅಷ್ಟೇ, ನಿಮ್ಮ ಟೈಮ್ ವ್ಯರ್ಥ ಆಗುತ್ತೆ ಹೊರತು ನಿಮ್ಮ ಸ್ಯಾಲ್ರಿ ಕೊಡಲ್ಲ. ನೀವು ಮಾಡಿರೋದು ಕಾಂಟ್ರಾಕ್ಟ್ ಅವ್ರ ಅಂಡರು, ನಾವು ಕಾಂಟ್ರಾಕ್ಟ್ ಅವ್ರನ್ನ ಕೇಳಬೇಕು. ಕಾಂಟ್ರಾಕ್ಟ್ನು ಮತ್ತು ಕಂಪನಿ ಅವ್ರ ಇಬ್ಬರು ಮುಂದೆ ಹಾಕಿ ಕೇಳೋಣ. ಯಾರು ತಪ್ಪಿದ್ವಿ ಒಂದಿಂದೆಲ್ಲ ಅವ್ರು ತೆಗ್ದಾಕಂಗಲ್ಲ, ರೂಲ್ಸ್ ಇಲ್ಲ. ತೆಗಿಬೇಕಂದ್ರೆ 3 ತಿಂಗಳು ನಿಮ್ಗೆ ಹೇಳ್ಬೇಕು. ನಿಮಗೆ ಈ ಥರ ಕೆಲಸ ನಾವು ತೆಗಿತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಅವ್ರು ಆ ಥರ ಮಾಡಿಲ್ಲ ಅಂದರೆ ನಿಮಗೇನಾದರೂ ಪರಿಹಾರ ಕೊಡಬೇಕು. ಅವರು ಸ್ಯಾಲ್ರಿ ಪ್ಲಸ್ ಪರಿಹಾರ ಕೊಟ್ಟು 1 ತಿಂಗಳು 15 ತಿಂಗಳು ಕೊಡ್ತಾರೆ ಅವರು ಅಷ್ಟೇ, ಅದಕ್ಕಿಂತ ಹೆಚ್ಚಾಗಿ ಕೊಡಲ್ಲ. HK ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಸರ್. ನನ್ನ ಕೆಳಗಡೆ 35 ಜನ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಒಂದೇ ತಿಂಗಳಲ್ಲಿ ಹುಡುಗಿರು ಹೊಟ್ಟೋದ್ರು ಅಂತ ಕೆಲಸ ಬಿಡಿಸ್ಬಿಟ್ಟಿದ್ರು 25ನೇ ತಾರೀಕು ಹೋದ ತಿಂಗಳು. ಮತ್ತು 25ನೇ ತಾರೀಕಿಂದ ಒಂದು ವಾರ ಕಂಟಿನ್ಯೂ ಮಾಡಿಸಿ ಒಂದನೇ ತಾರೀಕು ಬಂದ ತಕ್ಷಣ ಒಂದು ಕೆಲಸನೇ ಇಲ್ಲ, ಬೇರೆ ಕಡೆ ಹುಡ್ಕೊಳ್ಳಿ ಅಂತ ತೆಗ್ದಾಕಿದ್ರು. 1 ತಿಂಗಳಿಂದ ಅವ್ರಿಗೂ ಕೆಲಸ ಇಲ್ಲ, ಊಟಕ್ಕೂ ಸಹ ಹೇಳ್ತೀರ ಹಂಗೆ ಇದ್ದಾರೆ. ಇವಾಗ ಬಂದು 1 ತಿಂಗಳಿಂದ ನಮ್ಮ ಸ್ಯಾಲ್ರಿ ನಮ್ಗೆ ಕೊಡಿ ಅಂದರೆ ಅವ್ರು BCD ಅವ್ರು ನಮ್ಗೆ ಕೊಟ್ಟಿಲ್ಲ ಅಂತ ಎನ್ಲಿವೇನ್ ಅವರು ಅವ್ರು ಕೊಟ್ಟಿಲ್ಲ ಅಂತ ಇವರು ಒಬ್ಬರ ಮೇಲೆ ಒಬ್ಬರನ್ನ ಹಾಕ್ಕೊಂಡು ನಾವು ಸ್ಯಾಲ್ರಿ ಕೊಡ್ತೀರಾ ನಾವು ಓಡಾಡ್ತಾ ಇದ್ದೀವಿ ಸರ್. ದಿನಾಗ್ಲೂ ಇಲ್ಲಿಂದ BCDಯಿಂದ ಮನೆಗೆ ಅಪಾರ್ಟ್ಮೆಂಟ್ ಕೆಲಸ ಮನೆಗೆ ಓಡಾಡ್ತಾ ಇದ್ದೀವಿ. ಡೈಲಿ ಬಂದು ಹೋಗೋದು ಸರ್, ಕೆಲ್ಸಕ್ಕೆ ಇಲ್ದಿರ, ಮನೇಲಿ ಊಟಕ್ಕೆ ಸಹ ಇಲ್ಲ, ಆ ಥರ ಹೋಗೋಗಿದೆ. ಬಾಡಿಗೆಗಳು ಕಟ್ತೀರ, ಮನೆ ಪ್ರಾಬ್ಲಮ್ಗಳು ಜಾಸ್ತಿ ಇದೆ ಸರ್. ಅದಕ್ಕೆ ನೋಡಿ ಒಬ್ಬೊಬ್ರಿಗೂ ಸುಮಾರು ಅಂದ್ರೂ 20 ಸಾವಿರ ಸ್ಯಾಲ್ರಿ ಬರಬೇಕು. ಇದನ್ನೆಲ್ಲ ಹೋಲ್ಡ್ ಮಾಡಿ ಇವ್ರಿಗೆ ಈ ಸಮಯದಲ್ಲಿ ಏನು ಮಕ್ಕಳು ಫೀಸ್ ಆಗಲಿ ಒಂದು ರೇಷನ್ ಆಗಲಿ ಕಟ್ಟೋ ಟೈಮಲ್ಲಿ ಇವ್ರಿಗೆ ಈ ಥರ ಹೋಲ್ಡ್ ಮಾಡಿ ತೊಂದರೆ ಕೊಡ್ತವ್ರೆ. ಇದನ್ನು ಏನು ಅತಿ ಶೀಘ್ರದಲ್ಲ 1-2-3 ದಿನದಲ್ಲೇ ಇದನ್ನೆಲ್ಲ ನಾವು ಇವ್ರಿಗೆ ನ್ಯಾಯ ಒದಗಿಸ್ಕೊಂಡು ನಮ್ಮ ಭೀಮ್ ಸೇವಾ ಸಮಿತಿ ಸಂಘಟನೆ ಸೂಚಿಸಿ ಇಲ್ಲ ಸ್ಯಾಲರಿ ಕ್ಲಿಯರ್ ಆಗಿಲ್ಲ ಅಂತ ನಿಮ್ಮ ಕಡೆಯಿಂದ ಏನು ಇವ್ರಿಗೆ ಇದಿಲ್ಲ, ಇಲ್ಲಿಂದ BCDಯಿಂದ ಏನು ಇಲ್ಲ, ಇವಾಗ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ನೀವು BCD ಅಲ್ಲಿ ಕೆಲಸ ಮಾಡಿದೀರಾ, ಬರೀ BCD ಅಲ್ಲಿ ಮಾಡಿರೋದು ಅವ್ರ ಅಂಡರ್ 11 ಅವ್ರ ವೆಂಡರ್ ಅಂಡರ್ ಕೆಲಸ ಮಾಡಿದ್ರ. ನಾವೇನಾದ್ರು ಮಾಡಂಗಿದ್ರೆ ನಾವು ಪ್ರಶ್ನೆ ಮಾಡ್ಬೇಕಾಗಿರೋದು ವೆಂಡರ್ನ 11 ಅವ್ರನ್ನ. ಅವರು ಇವ್ರು ಏನೋ ಕಂಪ್ಲೇಂಟ್ ಹಾಕೊಂಡು ಕೇಸ್ಗಳು ಹಾಕೊಂಡು ಇವ್ರು ಓಡಾಡ್ಕೊಂಡು ನಮಗ್ ಬೇಕಾಗಿಲ್ಲ. ನಾವು ಇಷ್ಟು ದಿನ ಮಾಡಿರೋ ಕೆಲ್ಸಕ್ಕೆ 11 ಅವ್ರು ನಮ್ಗೆ ಸ್ಯಾಲ್ರಿ ಕೊಡ್ಬೇಕು. 1 ತಿಂಗಳಿಂದ ಆಟ ಆಡಿ ಕಂಪ್ನಿ ಹತ್ರ 1 ತಿಂಗಳಾಗಿ ಅವರು 1 ವರ್ಷದಿಂದ ಬೋರ್ಮೆ ಮಾಡಿದ್ದಾರೆ. ಏನು ಸಂಬಂಧ ಇಲ್ಲ, ನಿಮಗಿಲ್ಲ, ನಾವು ಆಫೀಸ್ಗೆ ಹೋಗ್ತೀವಿ. ನಾವು ಮಾಡ್ತೀರಾ, ನಿಮಗೆ ಸ್ಯಾಲ್ರಿ ಕೊಟ್ಟಿಲ್ಲ, ಫೀಸು ಮಕ್ಕಳ ಫೀಸು ಬಾಡಿಗೆ EMI ಏನೋ ಇರುತ್ತಲ್ಲ 1 ತಿಂಗಳಿಂದ ಆಟಾಡ್ತವ್ರು ಅವರು. ಹೌಸ್ಕೀಪಿಂಗ್ ಡಿಪಾರ್ಟ್ಮೆಂಟ್ ಬರಲ್ಲ, ಇವತ್ತು ಕ್ಲೀನಾಗಿರ್ಬೇಕಂದ್ರೆ ಅವರ ಕಾರಣ ಅಲ್ಲ. ಈಗ ಇನ್ನೊಂದೇನಂದ್ರೆ ಇಲ್ಲಿ ಬೇಗ ಮೇಲೆ PF ನಿಮ್ದೆಲ್ಲ ಕಟ್ಟಾಗಿದೆ ಅಂತೆ, PF ನಂಬರ್ ಕೊಡ್ತಾರೆ. ಸಂತೋಷವಾಗಿ ನೀವು ಎಷ್ಟೆಷ್ಟು ತಿಂಗಳು ಬಂದು ನಿಮಗೆ ಎಷ್ಟೆಷ್ಟು ಬರುತ್ತೋ ಅದನ್ನು PF ನಂಬರ್ ಕೊಟ್ಟರೆ ನಿಮ್ಮ ಅಕೌಂಟಿಗೆ ದುಡ್ಡು ಬರುತ್ತೆ. ಇನ್ನೊಂದು, ನಮಗೆ ಸೆಟಲ್ಮೆಂಟ್ ದುಡ್ಡು ಕೊಡಬೇಕಂದ್ರೆ ಕಂಪನಿ ಕಡೆಯಿಂದ ನಮ್ಮನ್ನು ತೆಗೆದುಹಾಕಿದ್ರೆ, ಕೆಲಸದಿಂದ ತೆಗೆದುಹಾಕಿದ್ರೆ ಸೆಟಲ್ಮೆಂಟ್ ಅಮೌಂಟ್ ಅವ್ರು ಕೊಡೋದಕ್ಕೆ ಬರುತ್ತೆ. ಅವ್ರ ಕಂಪನಿಯಿಂದ ತೆಗೆದಿಲ್ಲ ಅಂದರೆ ಸೆಟಲ್ಮೆಂಟ್ ಅಮೌಂಟ್ ಕೊಡೋಕ್ಕೆ ಬರೋಲ್ಲ. ಅವರು ಇವಾಗ ಏನು ಹೇಳ್ತಾವ್ರು ಅಂದರೆ ನಾನು ಮತ್ತೆ ಕೆಲಸಕ್ಕೆ ಸೇರಿಸ್ಕೊತೀನಿ ಅಂತ ಹೇಳ್ತಾರೆ. ನಮ್ಗೆ ಕೆಲಸ ಬೇಡ, ನಾವು ಬೇರೆ ಕಡೆ ನೋಡ್ಕೊಂಡಿದ್ದೀರಿ, ನಮ್ಮ ಸ್ಯಾಲ್ರಿ ಏನಿದೆ ನಮ್ಮ ESPF ನಂಬರ್ ಕೊಡಿ, ನಾವು ಕ್ಲಿಯರ್ ಮಾಡಿ. ಇಷ್ಟೇನೆ ನಮ್ದು, ಇಷ್ಟೇನಾ? ಇಷ್ಟು ಅಮೌಂಟ್ ನನಗೆ ಕೊಡ್ತಾರೆ. ESPF ಎಲ್ಲ ನಿಮ್ಗೆ ತಲುಪಿಸೋ ಜವಾಬ್ದಾರಿ ಮೇಡಮ್ ಅವ್ರು ವಹಿಸ್ತಾರೆ. ನೀವು ಅವ್ರಿಗೆ ಥ್ಯಾಂಕ್ಸ್ ಹೇಳಿ. ಆಮೇಲೆ ಸಾಹೇಬೇನು ನಮ್ಮ ಬುದ್ಧಾಯ ಏನು ಇವತ್ತಿನ ನಮ್ಮ ಬೆಂಗಳೂರು ಕಾಡುಗೋಡಿ ಭಾಗದಲ್ಲಿರುವಂತಹ ಸುಮಧುರ ಕಂಪನಿ ಮುಂದೆ ಇವತ್ತಿನ ನಾವು ಇದ್ದೀರಿ. ಏನು ಒಂದು ಸುಮಧುರದಲ್ಲಿರುವಂಥ 11 ಏನು ಒಂದು ವಿಂಡರಲ್ಲಿ ಕೆಲಸ ಮಾಡುವಂತಹ ಸುಮಾರು ಒಂದು 70 ಜನ ಕಾರ್ಮಿಕರಿಗೆ ಒಂದು 2 ತಿಂಗಳ ಕಾಲದಿಂದ ಸ್ಯಾಲ್ರಿ ಕೊಟ್ಟಿರೋದಿಲ್ಲ. ಈ ವಿಚಾರವಾಗಿ ಇವ್ರು ಕೆಲಸ ಮಾಡ್ತಿರುವಂತಹ ಏನು BCD ಅನ್ನೋ ಒಂದು ಅಪಾರ್ಟ್ಮೆಂಟ್ ಹತ್ರೆಲ್ಲ ಭೇಟಿ ಕೊಟ್ಟು ಇವತ್ತಿನ ನೇರ ಇವರೇನು ಹೆಡ್ ಆಫೀಸ್ ಇದೆ, ಹೆಡ್ ಆಫೀಸ್ಗೆ ಭೇಟಿ ಕೊಟ್ಟು ಇವತ್ತಿನ ದಿನ ಅವ್ರ ಸ್ಯಾಲ್ರಿ ಹಾಗೂ ಸೆಟಲ್ಮೆಂಟ್ ESPF ಎಲ್ಲ ಇಟ್ಟು ಸಂಪೂರ್ಣವಾಗಿ ಕ್ಲಿಯರ್ ಮಾಡಬೇಕಂತ ಅವ್ರಿಗೆ ಗಮನ ಕೊಟ್ಟು ಇವತ್ತಿನ ಇಷ್ಟು ಜನ ಒಂದು ಹೆಣ್ಮಕ್ಳಿಗೆ ನಮ್ಮ ತಂಡದಿಂದ ಇವತ್ತು ನ್ಯಾಯ ಒದಗಿಸ್ಕೊಟ್ಟಿದ್ದೀವಿ. ಜೈ ಭೀಮ್.